ಸದ್ಯದಲ್ಲಿಯೇ ಜೆಡಿಎಸ್ ರಾಜ್ಯಾಧ್ಯಕ್ಷರು ಬದಲಾಗುವುದು ಬಹುತೇಕ ಖಚಿತ. ಕುಮಾರಸ್ವಾಮಿ ಅವರು ಬೇರೊಬ್ಬರಿಗೆ ತಮ್ಮ ಒಂದು ಪಟ್ಟವನ್ನು ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಆ ಬೇರೊಬ್ಬರು ಯಾರು ಅಂತ ಹೇಳಿದ್ರೆ ಇಲ್ಲಿವರೆಗೂ ಚರ್ಚೆ ಆಗ್ತಿರ್ತಕ್ಕಂಥ ಹೆಸರು ನಿಖಿಲ್ ಕುಮಾರಸ್ವಾಮಿ ಅಂತೇಳಿ, ಅಂದರೆ ಕುಮಾರಸ್ವಾಮಿ ಅವರ ಮಗ. ಜೆಡಿಎಸ್ ಪಾರ್ಟಿಲಿ ಯಾವಾಗಲೂ ಹೀಗೇನೆ, ಈಗ ಯಾರಾದರೂ ಒಂದು ಹೆಸರು ಹೇಳ್ರಪ್ಪ ಅಂದರೆ ಆ ಹೆಸರು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿರ್ತಾರೆ. ಆದರೆ ಆ ನಂತರದಲ್ಲಿ ಏನಾಗುತ್ತೆ, ಇಲ್ಲ ನಾವೆಲ್ಲ ಕೇಳಬೇಕಾಗತ್ತೆ, ಪಾರ್ಟಿ ನಾಯಕರನ್ನು ಮಾತನಾಡಿಸ್ಬೇಕು ಅಂಥೇಳಿ. ಚನ್ನಪಟ್ಟಣ ಕ್ಯಾಂಡಿಡೇಟ್ ವಿಚಾರದಲ್ಲೂ ಕೂಡ ಕಡೆಯವರೆಗೂ ಸ್ವಲ್ಪ ಆ ಕಡೆ ಈ ಕಡೆನೇ ಮಾತಾಡ್ತಾ ಇದ್ದರೂ ಕೂಡ ಕಡೆಗೆ ಕೊಟ್ಟಿದ್ದು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನೆ ಆ ಟಿಕೆಟನ್ನು. ಇಲ್ಲ ಅಂತ ಹೇಳ್ತಾರೆ, ಕಾರ್ಯಕರ್ತರು ಕೊಡ್ತೀವಿ ಅಂತ ಹೇಳ್ತಾರೆ, ನಾನೇ ಕ್ಯಾಂಡಿಡೇಟ್ ಆಗಿಬಿಡ್ತೀನಿ ಅಂತ ಕೂಡ ಮಾತುಗಳೆಲ್ಲ ಬರ್ತಾವಲ್ಲ, ಅದು ಆಗಲ್ಲ ಆ ಥರದಲ್ಲಿ. ಈಗ ಯಾರೇ ಆದರೂ ಅಷ್ಟೇ ಜೆ ಡಿ ಎಸ್ ಪಾರ್ಟಿಯ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ನಿರ್ವಿವಾದವಾಗಿ ದೇವೇಗೌಡರ ಫ್ಯಾಮಿಲಿ, ನಿರ್ವಿವಾದವಾಗಿ ದೇವೇಗೌಡರಾದರೂ ಅಷ್ಟೇ, ರೇವಣ್ಣ ಅವರಾದರೂ ಅಷ್ಟೇ, ಕುಮಾರಸ್ವಾಮಿ ಅವರಾದರೂ ಅಷ್ಟೇ. ಆದರೆ ತಿಳಿಸುವುದನ್ನು ಮುಂಚಿತವಾಗಿ ತಿಳಿಸಲ್ಲ ಇವರು. ಒಂದು ಕ್ಯಾಂಡಿಡೇಟ್ ವಿಚಾರ ಆದರೂ ಅಷ್ಟೇ, ಅಧ್ಯಕ್ಷರ ವಿಚಾರ ಆದರೂ ಅಷ್ಟೇ. ಈಗ ನಿಖಿಲ್ ಅಂಥೇಳಿ ಎಲ್ಲರೂ ಕೂಡ ಎಲ್ಲ ಕಡೆ ಅದೊಂದು ಸುದ್ದಿ ಓಡಾಡ್ತಾ ಇದೆ. ಪರೋಕ್ಷವಾಗಿ ಇವತ್ತಿಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಪಕ್ಷದ ಆಂತರಿಕ ಚುನಾವಣೆ ಮೂಲಕವಾಗಿ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಇರಲಿ, ಮಾಡಲಿ, ಬೇಜಾರಿಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂತ ಆದಾಗ ಅದನ್ನು ಮುಂಚಿತವಾಗಿ ಹೇಳಿದ್ರೆ ಕಳ್ಕೊಳ್ಳೋದೇನೂ ಇಲ್ಲ ಅಂತ ಅಷ್ಟೇ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಜೊತೆಗೆ ಕಾರ್ಯಕರ್ತರಿಗೂ ಒಂದು ನಂಬಿಕೆ ಇರುತ್ತೆ. ಈಗ ನೋಡಿದ್ರೆ ಸ್ವಲ್ಪ ವಿಳಂಬ ಮಾಡಿ ಚನ್ನಪಟ್ಟಣದಲ್ಲೂ ನಿಖಿಲ್ಗೆ ಇದೇ ಕೆಲಸವನ್ನು ಮಾಡಿದ್ರು. ನಿಖಿಲ್ಗೆ ಇಮಿಡಿಯೇಟಾಗಿ ಜನಗಳಿಗೆ ಹೇಳಲ್ಲ, ಇವರೇ ಕ್ಯಾಂಡಿಡೇಟ್ ಅಂತ ಹೇಳಲ್ಲ, ತುಂಬ ತಡವಾಗಿ ಅನೌನ್ಸ್ ಮಾಡ್ತಕ್ಕಂಥದ್ದು ಜೆ ಡಿ ಎಸ್ಸಲ್ಲಿ ಒಂದು ಆ ಪದ್ಧತಿ ಇದೆ. ಅದು ಗೊತ್ತಿಲ್ಲ, ಅವರ ಸ್ಟ್ರಾಟಜಿ ಅವ್ರಿಗಿರುತ್ತೆ. ಪಕ್ಷದ ಒಳಗೆ ನಿಖಿಲ್ ನೇಮಕದ ವಿಚಾರದ ಬಗ್ಗೆ ಚರ್ಚೆನೇ ನಡೆದಿಲ್ಲ. ನಾವೆಲ್ಲಿಯೂ ನಿಖಿಲ್ ಅವ್ರನ್ನ ನಾವು ಆಯ್ಕೆ ಮಾಡಬೇಕು ಅಂತ ಚರ್ಚೆನೇ ನಾವು ಮಾಡಿಲ್ಲ. ಜನವರಿ 12ನೇ ತಾರೀಕು ಪಕ್ಷದ ಸಭೆಯಲ್ಲಿ ಈ ಆಂತರಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತೀವಿ ಅಂಥೇಳಿ ಮೈಸೂರಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 12ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು, ಕಿರಿಯರಿಗೆ ಕೊಡಬಾರದು ಅಂತ ಇದ್ದಾರೆ ಅಂತಕ್ಕಂಥ ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ. ನಮ್ಮ ಪಕ್ಷದಲ್ಲಿ ಇನ್ನೂ ಆ ರೀತಿಯ ಯಾವುದೇ ರೀತಿ ಚರ್ಚೆಗಳು ನಡೆದಿಲ್ಲ. 12ನೇ ತಾರೀಕು ಸಭೆ ಕರೆದಿದ್ದೇವೆ ಬೆಂಗಳೂರಿನಲ್ಲಿ. 12ನೇ ತಾರೀಕಿನ ಸಭೆಯಲ್ಲಿ ಸಾಂಸ್ಥಿಕ ಚುನಾವಣೆಗಳು ಆಗಬೇಕಾಗಿದೆ ಪಕ್ಷದಲ್ಲಿ. ಅದರ ಬಗ್ಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ. ಚುನಾವಣೆಗಳ ನಂತರ ಯಾರನ್ನು ಅಧ್ಯಕ್ಷನ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲ ಚರ್ಚೆ ಮಾಡಿ ಮಾಡ್ತಾರೆ. ಚುನಾವಣೆ ಮುಖಾಂತರ ಅದೇನೋ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧ್ಯಕ್ಷರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಕೆಲವು ಶಾಸಕರುಗಳು ಸೀನಿಯಾರಿಟಿ ಮೇಲೆ ಮಾಡಬೇಕು,